ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮೊದಲು ನೀವು ಕೊನೆಯದಾಗಿ ಥಿಯೇಟರ್ನಲ್ಲಿ ನೋಡಿದ್ದಂತಹ ಸಿನಿಮಾ ಯಾವುದು ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಒಂದ್ ಕಾಲದಲ್ಲಿ ಮನರಂಜನೆಯ ಅಕ್ಷಯ ಪಾತ್ರೆಯಾಗಿದ್ದಂತಹ ಸಿನಿಮಾ ಇಂಡಸ್ಟ್ರಿ ಇವಾಗ ಮುಳುಗ್ತಾ ಇರುವಂತಹ ಹಡಗು ಅಂದ್ರೆ ತಪ್ಪಲ್ಲ. ತುಂಬಾ ಜನಕ್ಕೆ ಸಿನಿಮಾ ಅಂದ್ರೇನೆ ಇಂಟ್ರೆಸ್ಟ್ ಹೋಗಿದೆ. ಕೇವಲ ಕನ್ನಡ ಅಷ್ಟೇ ಅಲ್ಲದೆ ಯಾವುದೇ ಭಾಷೆಯ ಸಿನಿಮಾ ಆಗಿದ್ರೂ ಕೂಡ ಜನ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ. ಅಷ್ಟಕ್ಕೂ ಸಿನಿಮಾ ಇಂಡಸ್ಟ್ರಿಗೆ ಏನಾಗ್ತಾ ಇದೆ? ಮುಂದಿನ ದಿನಗಳಲ್ಲಿ ಥಿಯೇಟರ್ಗಳು ಇರೋದೇ ಇಲ್ವಾ? ಸಿನಿಮಾಗಳು ಬರೋದೇ ಇಲ್ವಾ? ಇಂತಹ ಟೈಮ್ನಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಹಳನೇ ಮುಖ್ಯವಾಗಿರುವಂತಹ ದರ್ಶನ್ ಅವರು ಜೈಲು ಸೇರಿರೋದು ಎಷ್ಟು ಸರಿ? ನಟ ಜಗ್ಗೇಶ್ ಅವರು ಕಣ್ಣೀರು ಹಾಕಿದ್ದು ಯಾಕೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮೊದಲನೇದಾಗಿ ತುಂಬಾ ಜನ ಸಿನಿಮಾಗಳು, ಕಲಾವಿದರು ಅಂದ್ರೆ ಟೈಮ್ ವೇಸ್ಟ್ ಅಂತ ಭಾವಿಸ್ತಾರೆ. ಆದ್ರೆ ಇವತ್ತಿಗೂ ನಮ್ಮ ಭಾಷೆ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣನೇ ಸಿನಿಮಾರಂಗ ಹಾಗೂ ರಂಗಭೂಮಿ. ಉತ್ತರ ಭಾರತ ಅಂದ್ರೆ ನಮ್ಗೆಲ್ಲ ತಕ್ಷಣಕ್ಕೆ ನೆನಪಾಗೋದೇ ಹಿಂದಿ ಭಾಷೆ. ಆದ್ರೆ ಉತ್ತರ ಭಾರತದಲ್ಲೂ ಸಾಕಷ್ಟು ಭಾಷೆಗಳಿವೆ. ಈ ಎಲ್ಲಾ ಭಾಷೆಗಳನ್ನ ಮೀರಿ ಹಿಂದಿ ಭಾಷೆ ಬೆಳೆಯೋದಕ್ಕೆ ಮುಖ್ಯ ಕಾರಣನೇ ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿ. ಬಾಲಿವುಡ್ನ ಹಿಂದಿ ಸಿನಿಮಾಗಳು ಉತ್ತರ ಭಾರತದ ತುಂಬೆಲ್ಲ ರಿಲೀಸ್ ಆಗಿ ಅಲ್ಲಿನ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಹಿಂದಿ ಭಾಷೆಯೇ ಆವರಿಸಿದೆ. ಆದ್ರೆ ದಕ್ಷಿಣ ಭಾರತದ ರಾಜ್ಯಗಳು ತಮ್ಮದೇ ಆದ ಸಿನಿಮಾ ರಂಗವನ್ನ ಹೊಂದಿವೆ. ಹೀಗಾಗಿನೇ ತಮ್ಮ ಭಾಷೆಯನ್ನ ಇನ್ನೂ ಕೂಡ ಉಳಿಸ್ಕೊಂಡಿವೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಭಾಷೆಗೆ ತೊಂದರೆ ಆಗ್ತಾ ಇತ್ತು. ಅದನ್ನ ಸಿನಿಮಾ ರಂಗ ಹೇಗೋ ತಕ್ಕ ಮಟ್ಟಿಗೆ ಕಾಪಾಡ್ತಾ ಇತ್ತು. ಆದ್ರೆ ಈಗ ಸಿನಿಮಾ ರಂಗಕ್ಕೆ ತುಂಬಾ ದೊಡ್ಡ ಹೊಡೆತ ಬಿದ್ದಿದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲೇ ಸಿನಿಮಾ ರಂಗಗಳೇ ಇರೋದಿಲ್ಲ, ಥಿಯೇಟರ್ಗಳೇ ಇರೋದಿಲ್ಲ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಅಷ್ಟಕ್ಕೂ ಭಾರತೀಯ ಸಿನಿಮಾ ರಂಗಕ್ಕೆ ಏನಾಗ್ತಾ ಇದೆ? ಜನ ಯಾಕೆ ಸಿನಿಮಾಗಳನ್ನ ನೋಡ್ತಾ ಇಲ್ಲ? ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳೇ 2-3 ಕೋಟಿ ಕಲೆಕ್ಷನ್ ಅನ್ನ ಮಾಡ್ತಾ ಇರೋದು ಯಾಕೆ? ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನ ಕನ್ನಡದಲ್ಲಿ ಒಳ್ಳೆಯ ಸಿನಿಮಾ ಬಂದ್ರೆ ಯಾರು ಕೂಡ ನೋಡೋದಿಲ್ಲ. ಅದೇ ಮಲಯಾಳಂನಲ್ಲಿ ಒಳ್ಳೆಯ ಸಿನಿಮಾ ಬಂದ್ರೆ ಎಲ್ರೂ ನೋಡ್ತಾರೆ ಅನ್ನೋ ಕಲ್ಪನೆಯಲ್ಲಿ ಇದ್ದಾರೆ. ಯಾಕಂದ್ರೆ ಇದೇ ವರ್ಷ ಮಲಯಾಳಂನ 7-8 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆದ್ವು. 100 ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿದ್ವು. ಹೀಗಾಗಿನೇ ಮಲಯಾಳಂನಲ್ಲಿ ಯಾವುದೇ ಸಿನಿಮಾ ಬಂದ್ರು ಜನ ಆ ಸಿನಿಮಾಗಳನ್ನ ನೋಡ್ತಾರೆ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಇದು ಎಷ್ಟು ನಿಜ ಅನ್ನೋದನ್ನ ನೋಡೋದಾದ್ರೆ, ಕನ್ನಡದ ಕಲಾವಿದ ಹಾಗೂ ನಿರ್ದೇಶಕ ಆಗಿರುವಂತಹ ಪವನ್ ಕುಮಾರ್ ಅವರು ಕನ್ನಡವನ್ನ ಬಿಟ್ಟು ಮಲಯಾಳಂನಲ್ಲಿ ಧೂಮಂ ಅನ್ನೋ ಒಂದು ಸಿನಿಮಾವನ್ನ ಮಾಡಿದ್ರು. ಆ ಸಿನಿಮಾದ ಕತೆ ಏನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಒಂದು ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಸಿನಿಮಾದ ಕಂಟೆಂಟ್ ಚೆನ್ನಾಗಿರ್ಬೇಕೇ ಹೊರತು ಸಿನಿಮಾ ಇಂಡಸ್ಟ್ರಿಯ ಹೆಸರಿನಿಂದ ಒಂದು ಸಿನಿಮಾ ಹಿಟ್ ಆಗೋದಿಲ್ಲ. ಹಾಗಿದ್ರೆ ಮಲಯಾಳಂನಲ್ಲಿ ಕಂಟೆಂಟ್ ಚೆನ್ನಾಗಿರೋ ಸಿನಿಮಾಗಳು ಸಕ್ಸಸ್ ಅನ್ನ ಕಾಣ್ತಾ ಇವೆ ನಿಜ. ಆದ್ರೆ ಕನ್ನಡದಲ್ಲಿ ಕಂಟೆಂಟ್ ಚೆನ್ನಾಗಿರುವಂತಹ ಸಿನಿಮಾಗಳು ಯಾಕೆ ಫ್ಲಾಪ್ ಆಗ್ತಾ ಇವೆ ಅಂತ ಸಾಕಷ್ಟು ಕಡೆ ಸಾಕಷ್ಟು ಜನರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣನೇ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ರಿವ್ಯೂಗಳು. ಹೌದು ಫ್ರೆಂಡ್ಸ್, ಈಗ ಯಾವುದೇ ಸಿನಿಮಾ ಬಂದ್ರೂ ಕೂಡ ಆಡಿಯನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಆ ಸಿನಿಮಾದ ಬಗ್ಗೆ ಇರುವಂತಹ ರಿವ್ಯೂಗಳನ್ನ ಚೆಕ್ ಮಾಡಿಕೊಂಡೆ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾವನ್ನ ನೋಡೋದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ರಿವ್ಯೂಗಳಿಂದಾನೇ ಕನ್ನಡದ ಸಿನಿಮಾಗಳಿಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಹೇಗೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ನಿಂದ ಹೇಳ್ತೀವಿ ಕೇಳಿ. ದರ್ಶನ್ ಅವರ ಕಾಟೇರ ಸಿನಿಮಾ ಯಾವ ಮಟ್ಟಕ್ಕೆ ಸಕ್ಸಸ್ ಅನ್ನ ಕಾಣ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಬಹಳಷ್ಟು ವರ್ಷಗಳ ಬಳಿಕ ಎಷ್ಟೋ ಜನ ಥಿಯೇಟರ್ಗಳಿಗೆ ಬಂದ್ರು. ಸಾಕಷ್ಟು ಜನ ಥಿಯೇಟರ್ಗಳಿಗೆ ಬಂದು ಸಿನಿಮಾವನ್ನ ನೋಡಿದ್ರು. ಅದರಲ್ಲೂ ಹಳ್ಳಿಗಳಿಂದ ಜನರು ಟ್ರ್ಯಾಕ್ಟರ್ಗಳಲ್ಲಿ, ಎತ್ತಿನ ಗಾಡಿಗಳಲ್ಲೆಲ್ಲ ಕಾಟೇರ ಸಿನಿಮಾವನ್ನ ನೋಡೋದಕ್ಕೆ ಬಂದ್ರು. ಸಿನಿಮಾ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಅನ್ನ ಕಾಣ್ತು. ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡ್ತು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಟೇರ ಸಿನಿಮಾಗೆ ಯಾವ ರೀತಿಯ ರಿವ್ಯೂಗಳನ್ನ ಕೊಟ್ಟಿದ್ರು ಅನ್ನೋದನ್ನ ನೀವು ಈಗ್ಲೂ ಕೂಡ ಸರ್ಚ್ ಮಾಡಿ ಆ ವಿಡಿಯೋಗಳನ್ನ ನೋಡಬಹುದು. ಸಿನಿಮಾ ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡ್ಲಿಲ್ಲ. ಈ ಸಿನಿಮಾನ ದರ್ಶನ್ ಫ್ಯಾನ್ಸ್ ಗಳು ನೋಡ್ಬೇಕು ಅಷ್ಟೇ ಅಂತೆಲ್ಲ ಕೆಲವರು ಮಾತನಾಡಿ ಸಿನಿಮಾದ ಬಗ್ಗೆ ರಿವ್ಯೂಗಳನ್ನ ಕೊಟ್ರು. ಆ ವಿಡಿಯೋಗಳನ್ನ ನೀವು ಈಗ್ಲೂ ಕೂಡ ನೋಡಬಹುದು. ಅದೇ ತೆಲುಗಿನ ಪ್ರಭಾಸ್ ಅವರ ಸಲಾರ್ ಸಿನಿಮಾ ಕನ್ನಡದ ಉಗ್ರಂ ಸಿನಿಮಾದ ರೀಮೇಕ್ ಅಂತ ಗೊತ್ತಿದ್ರೂ ಕೂಡ ಸಲಾರ್ ಸಿನಿಮಾ ಹಾಗಿದೆ, ಹೀಗಿದೆ, ಆ ಎಲಿವೇಶನ್, ಈ ಎಲಿವೇಶನ್, BGM ಆಗಿದೆ, ಆಕ್ಷನ್ ಸೀನ್ಗಳು ಬೇರೆ ಲೆವೆಲ್ಗೆ ಇದೆ ಅಂತೆಲ್ಲ ರಿವ್ಯೂಗಳನ್ನ ಕೊಟ್ರು. ಕೊನೆಗೆ ಏನಾಯ್ತು ಅನ್ನೋದು ಕೂಡ ನಿಮ್ಗೆಲ್ಲ ಗೊತ್ತೇ ಇದೆ. ಸಲಾರ್ ಸಿನಿಮಾದ ಮುಂದೆ ಕಾಟೇರ ಸಿನಿಮಾ ಕರ್ನಾಟಕದಲ್ಲಿ
ತುಂಬಾ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಅನ್ನ ಕಾಣ್ತು. ಈ ಸೋಷಿಯಲ್ ಮೀಡಿಯಾದಲ್ಲಿ ರಿವ್ಯೂಗಳನ್ನ ಮಾಡೋರ ವಿಡಿಯೋಗಳನ್ನ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಒಬ್ಬ ಸಿನಿಮಾದ ಸಾಂಗ್ಗಳು ಚೆನ್ನಾಗಿದೆ, ಆಕ್ಷನ್ ಸೀನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮತ್ತೊಬ್ಬ ಆಕ್ಷನ್ ಸೀನ್ ಬೇರೆ ಲೆವೆಲ್ಗೆ ಇದೆ, ಸಿನಿಮಾದ ಸಾಂಗ್ಗಳು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಒಬ್ಬ ಫಸ್ಟ್ ಹಾಫ್ ಓಕೆ ಇದೆ, ಸೆಕೆಂಡ್ ಹಾಫ್ ಬೋರಿಂಗ್ ಇದೆ ಅಂದ್ರೆ ಮತ್ತೊಬ್ಬ ಫಸ್ಟ್ ಹಾಫ್ ನಲ್ಲಿ ಏನೂ ಇಲ್ಲ, ಸೆಕೆಂಡ್ ಹಾಫ್ ಬೇರೆ ಲೆವೆಲ್ಗೆ ಇದೆ ಅಂತ ರಿವ್ಯೂಗಳನ್ನ ಮಾಡ್ತಾರೆ. ಅಂದ್ರೆ ಇವರೆಲ್ಲ ಸಿನಿಮಾ ರಿವ್ಯೂ ಮಾಡ್ತೀವಿ ಅಂತ ಹೇಳ್ಕೊಂಡು ತಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಸಿನಿಮಾ ರಿವ್ಯೂ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೆಲವರಿಗೆ ಸಾಂಗ್ಗಳು ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಆಕ್ಷನ್ ಸೀನ್ಗಳು ಇಷ್ಟ ಆಗ್ಬೋದು. ಹೀಗಿರ್ಬೇಕಾದ್ರೆ ನಿಮ್ಗೆ ಸಾಂಗ್ ಅಥವಾ ಆಕ್ಷನ್ ಸೀನ್ಗಳು ಇಷ್ಟ ಆಗಿಲ್ಲ ಅಂತ ಹೇಳಿ ಸಿನಿಮಾ ಬೋರಿಂಗ್ ಆಗಿದೆ, ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿ ರಿವ್ಯೂಗಳನ್ನ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅದರಲ್ಲೂ ಕನ್ನಡ ಸಿನಿಮಾಗಳಿಗಂತೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ರಿವ್ಯೂಗಳಿಂದಾನೇ ತುಂಬಾನೇ ನಷ್ಟ ಆಗ್ತಾ ಇದೆ. ಸಿನಿಮಾ ಚೆನ್ನಾಗಿಲ್ಲ ಅಥವಾ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ಆ ಸಿನಿಮಾದ ಬಗ್ಗೆ ರಿವ್ಯೂಗಳನ್ನ ಕೊಡೋದು, ಒಪಿನಿಯನ್ಗಳನ್ನ ಶೇರ್ ಮಾಡ್ಕೊಳ್ಳೋದೇ ಬೇಡ. ಇಷ್ಟ ಇದ್ದವರು ಹೋಗಿ ಆ ಸಿನಿಮಾವನ್ನ ನೋಡ್ಕೊಂಡು ಬರ್ತಾರೆ. ಕಾಂತಾರ ಸಿನಿಮಾ ಥಿಯೇಟರ್ಗಳಲ್ಲಿ ಯಾವ ಲೆವೆಲ್ಗೆ ಹೋಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಕಾಂತಾರ ಸಿನಿಮಾ OTTಯಲ್ಲಿ ರಿಲೀಸ್ ಆದಾಗ ಎಷ್ಟೋ ಜನ ಈ ಸಿನಿಮಾದಲ್ಲಿ ಅಂತದೇನು ಇಲ್ಲ ಅಂತ ಟ್ವಿಟರ್ನಲ್ಲಿ ಟ್ವೀಟ್ಗಳನ್ನ ಮಾಡಿದ್ರು. ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಪ್ರಾಬ್ಲಮ್ ಇದೆ. ಅದೇನು ಅಂದ್ರೆ ಕೇವಲ ಸ್ಟಾರ್ಗಳ ಸಿನಿಮಾಗಳನ್ನ ಮಾತ್ರ ನೋಡ್ತೀವಿ ಅನ್ನೋದು. ಅದರಲ್ಲೂ ಸ್ಟಾರ್ಗಳು ಅಂದ್ರೆ ಎಲ್ಲ ಸ್ಟಾರ್ಗಳಲ್ಲ, ಕೇವಲ ಇಬ್ರೆ. ಒಂದು ದರ್ಶನ್ ಅವರು, ಮತ್ತೊಬ್ರು ಯಶ್ ಅವರು. ದರ್ಶನ್ ಅವರಿಗೆ ತುಂಬಾ ದೊಡ್ಡ ಅಭಿಮಾನಿ ಬಳಗವಿದೆ, ಮತ್ತೊಂದು ಕಡೆ ಯಶ್ ಅವರು ಒಳ್ಳೆಯ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹೀಗಾಗಿನೇ ಈ ಇಬ್ಬರು ಸ್ಟಾರ್ಗಳ ಸಿನಿಮಾಗಳನ್ನ ನೋಡ್ತೀವಿ ಅಂತ ಜನ ಹೇಳ್ತಾರೆ. ಇದರ ಬಗ್ಗೆ ನಾವು ಏನು ಕೂಡ ಕಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಯಶ್ ಅವರು ಒಳ್ಳೆಯ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ, ಎಕ್ಸ್ಪೆಕ್ಟೇಷನ್ ಇಂದ ಜನ ಥಿಯೇಟರ್ಗಳಿಗೆ ಬಂದ್ರೆ, ಮತ್ತೊಂದು ಕಡೆ ಫ್ಯಾನ್ಸ್ಗಳು ದರ್ಶನ್ ಅವರನ್ನ ನೋಡೋದಕ್ಕೆ ಅಂತಾನೆ ಥಿಯೇಟರ್ಗಳಿಗೆ ಬರ್ತಾರೆ. ಸದ್ಯಕ್ಕಂತೂ ಈ ಇಬ್ಬರು ಸ್ಟಾರ್ಗಳು ಸ್ಯಾಂಡಲ್ವುಡ್ಗೆ ಬಹಳ ಅಂದ್ರೆ ಬಹಳಾನೇ ಮುಖ್ಯವಾಗ್ತಾರೆ. ಇಂತಹ ಟೈಮ್ನಲ್ಲಿ ದರ್ಶನ್ ಅವರು ಜೈಲು ಸೇರಿರೋದು, ಅವರ ಫ್ಯಾನ್ಸ್ಗಳು ದರ್ಶನ್ ಅವರು ಹೊರಗಡೆ ಬರೋವರೆಗೂ ನಾವು ಯಾವುದೇ ಸಿನಿಮಾವನ್ನ ನೋಡಲ್ಲ ಅಂತಿರೋದು ಕನ್ನಡದ ಸಿನಿಮಾಗಳಿಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ದರ್ಶನ್ ಅವರದ್ದೇ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಯ್ತು. ಆ ಸಿನಿಮಾ ನೋಡೋದಕ್ಕೆ ಫ್ಯಾನ್ಸ್ಗಳು ಥಿಯೇಟರ್ಗಳಿಗೆ ಬರ್ತಾ ಇದ್ದಾರೆ. ಆದರೆ ಹೊಸ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ. ಇದರ ಬಗ್ಗೆನೂ ಕೂಡ ನಾವು ಏನು ಕಮೆಂಟ್ಸ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದೆಲ್ಲ ಅವರ ಇಷ್ಟಕ್ಕೆ ಬಿಟ್ಟಿದ್ದು. ಇನ್ನು ನಟ ಜಗ್ಗೇಶ್ ಅವರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಕಣ್ಣೀರು ಹಾಕಿದ್ದಾರೆ. ಕೇವಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಭಾರತೀಯ ಸಿನಿಮಾ ರಂಗವೇ ವಾಶ್ಔಟ್ ಆಗ್ತಾ ಇದೆ ಅಂತ ಮಾತನಾಡ್ತಾ ಕಣ್ಣೀರು ಹಾಕಿದ್ದಾರೆ. ಎಂತಹ ದೊಡ್ಡ ಸ್ಟಾರ್ ಆಗಿದ್ರೂ ಕೂಡ ಜನ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ. 200-300 ಕೋಟಿ ಬಜೆಟ್ನ ಸಿನಿಮಾಗಳೇ 20-30 ಕೋಟಿ ಕಲೆಕ್ಷನ್ ಮಾಡೋದು ಹೆಚ್ಚು ಅನ್ನೋ ರೀತಿ ಆಗಿದೆ. ಮೊದಲೆಲ್ಲ ಒಂದು ಸಿನಿಮಾ ರಿಲೀಸ್ ಆಗಿ ಆ ಸಿನಿಮಾ ಟಿವಿಲಿ ಬರಬೇಕು ಅಂದ್ರೆ ಸುಮಾರು 5-6 ತಿಂಗಳು ಬೇಕಾಗಿತ್ತು. ಆದ್ರೆ ಈಗ ಸಿನಿಮಾ ರಿಲೀಸ್ ಆಗಿ 10-15 ದಿನಗಳಲ್ಲೇ ಆ ಸಿನಿಮಾ OTTಯಲ್ಲಿ ರಿಲೀಸ್ ಆಗುತ್ತೆ. ಕೇವಲ ಒಂದೇ ತಿಂಗಳಲ್ಲಿ ಆ ಸಿನಿಮಾ ಟಿವಿಯಲ್ಲೂ ಕೂಡ ಬಂದ್ಬಿಡುತ್ತೆ. ತುಂಬಾ ಜನ ಈ ಪ್ಯಾನ್ ಇಂಡಿಯಾ ಬಂದ್ಮೇಲೆ ಸಿನಿಮಾ ಇಂಡಸ್ಟ್ರಿಗಳು ಮುಳುಗ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಸಲಿ ಸತ್ಯ ಏನು ಅಂದ್ರೆ ಪ್ಯಾನ್ ಇಂಡಿಯಾದಿಂದ ಸಿನಿಮಾ ಇಂಡಸ್ಟ್ರಿಗಳು ಮುಳುಗ್ತಾ ಇಲ್ಲ. ಈ OTT ಪ್ಲಾಟ್ಫಾರ್ಮ್ಗಳಿಂದ ಸಿನಿಮಾ ಇಂಡಸ್ಟ್ರಿಗಳು ಮುಳುಗ್ತಾ ಇದ್ದಾವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿನಿಮಾ ಇಂಡಸ್ಟ್ರಿ ಈ ಪರಿಸ್ಥಿತಿಗೆ ಯಾಕೆ ಬಂತು, ಇನ್ನು ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋಣ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.